शक्तिये ॐ शक्तिये आदिपराशक्तिये ॐ शक्तिये मरुररसिये ॐ शक्तिये ॐ विनायका ॐ शक्तिये ॐ कामाक्षिये ॐ शक्तिये ॐ बंगारु कामाक्षिये ॐ शक्ति 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 ॐ ॐ செங்கதிரும் கீழ் திசையில் செம்பனொளி பாய்ச்சியுன் சேவடிகள் வணங்கி நின்றான். எங்குமுள புள்ளினமும் இன்துயிலின் மீண்டுன்னை ஏத்தி வழிபட்டு நிற்கும். பொங்கு தேர் வண்டினமும் தேனுண்டு தேவி உனை சீர்பாடி உலவி நிற்கும். எங்கள் வினை தீர்க்க மேல் மருவத்தூர் குடிகொண்ட எம் தாயை செண்பகமும் புன்னையோடும் சீரார்ந்த கோங்கமோடும் செங்காந்தன் மலரும் கொண்டே தன்னிலவு முல்லையோடு மல்லிகையும் கண்பிடவும் தகு கொன்றை தூவி நின்றே. விண்ணாட்டரம் தயரும் மண்ணாட்டு மெல்லியரும் வந்துன்றன் ஒன்றில் நின்றார். மண்ணுலக போற்ற மேல் மருவத்தூர் குடி கொண்ட மாதேவி விழிகள் திறவா ಪ್ರಕೃತಿ ಸಮೃದ್ಧಿಯಾಗಲು, ಎಲ್ಲರಲ್ಲೂ ಶಾಂತಿ ನೆಲೆಸಲು, ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗಲು, ಸಕಲ ರೋಗದಿಂದ ವಿಮುಕ್ತರಾಗಲು ಸಂಕಲ್ಪಿಸಿ ಪೂಜ್ಯನೀಯ ಅಮ್ಮನವರ ಕರುಣಾನುಗ್ರಹದಿಂದ ನಡೆಯುವ ಚೈತ್ರ ಪೌರ್ಣಮಿ ಮಹಾ ಕಲಶದೀಪ ಯಾಗ ಪೂಜೆ ಇದೇ ಮೇ 12, 2025 ಸೋಮವಾರ ಮಧ್ಯಾಹ್ನ 3ರಿಂದ 4 ಗಂಟೆಯವರೆಗೆ ವಿಜೃಂಭಣೆಯಾಗಿ ನಮ್ಮ ಮೇಲ್ಮರುವತ್ತೂರ್ ಆದಿಪರಾಶಕ್ತಿ ಸಿದ್ಧರ ಪೀಠದಲ್ಲಿ ನಡೆಯಲಿದೆ. ಚೈತ್ರ ಪೌರ್ಣಮಿ, ಇದು ಸಿದ್ಧರುಗಳ ಪೌರ್ಣಮಿ. திரிசூலமு மாடுது அம்மா, கருநாகமு மாடுது அம்மா, ಗುರು ಪಾರ್ವಯು ಮಾಡುದು ಅಮ್ಮ. ವಿಧ ವಿಧವಾದ ಯಾಗಕುಂಡಗಳು, ಸಂಕಷ್ಟ ಕಳೆಯುವ ಶಕ್ತಿ ಮಂತ್ರಗಳು. ಎಲ್ಲರೂ ಭಾಗಿಯಾಗೋಣ, ಫಲ ಪಡೆಯೋಣ. ಹೆಚ್ಚಿನ ಮಾಹಿತಿಗಾಗಿ www.omshaktiamma.org ಎಂಬ ವೆಬ್ಸೈಟ್ ಅನ್ನು ಸಂಪರ್ಕಿಸಿ. ಓಂ ಶಕ್ತಿ. ಓಂ ಶಕ್ತಿ. ಪ್ರಕೃತಿಯು ವಿನಾಶವಾಗದಂತೆ ರಕ್ಷಿಸಬೇಕು. ಅದಕ್ಕಾಗಿಯೇ ಪಂಚಭೂತ ಆರಾಧನೆ.
ಅದುವೇ ಇಲ್ಲಿ ಮೇಲ್ಮರವತ್ತೂರಿನಲ್ಲಿ ನಡೆಯುತ್ತಿದೆ. ಇದು ಅಮ್ಮನವರ ದೈವವಾಣಿ. ಓಂ ಶಕ್ತಿ. ಓಂ ಶಕ್ತಿ, ಗುರುವಡಿ ಶರಣಂ, ತಿರುವಡಿ ಶರಣಂ. ನನ್ನ ಹೆಸರು ಮಣಿಕಂಠ ಅಂತ. ನಾನು ಬ್ಯಾಂಗ್ಳೂರಿಂದ ಬರ್ತಾಯಿದ್ದೀನಿ. ಅಮ್ಮನ ಸೇವೆ ಮಾಡಬೇಕು ಅಂದರೆ ತುಂಬ ಎಲ್ಲರಿಗೂ ಈ ಸೇವೆ ಭಾಗ್ಯ ಸಿಗೋದಿಲ್ಲ. ಅಮ್ಮ ಬಂದುಬಿಟ್ಟು ನಮಗೆ ಈ ಸೇವೆ ಕೊಟ್ಟಿರೋದು ನಮ್ಮ ತಾಯಿ ತಂದೆ ಮಾಡಿರೋ ಪುಣ್ಯ. ಇದರಲ್ಲಿ ಬಂದು ಮಾಡೋದು. ಫಸ್ಟು ನಾವು ಮಂಡ್ಲಿಗೆ ಹೋಗಿನೇ ಈ ಸೇವೆಗೆಲ್ಲ ಬಂದು ಇವಾಗ ಇದು ಮಾಡ್ಕೊಂಡಿದ್ದೀವಿ. ಅದೇ ಥರ ಈ ಸೇವೆ ಬಂದುಬಿಟ್ಟು ನಾನು 15 ವರ್ಷದಿಂದ ಮಾಡ್ತಾಯಿದ್ದೀನಿ. 2 ವರ್ಷದಿಂದ ಬರೋಕ್ಕಾಗಿಲ್ಲ, ಹೇಳ್ಕೊಳ್ಳೋಕ್ಕಾಗಿದ್ದ ಪರಿಸ್ಥಿತಿ. ಆ ಪರಿಸ್ಥಿತಿಯಲ್ಲೂ ಈ ಸಲ ಈ ಸೇವೆ ಸಿಕ್ಕಿರೋದು ನಾನು ತುಂಬ ಅಮ್ಮನ ಹತ್ರ ಆ 2 ವರ್ಷದಿಂದ ನಾನು ತುಂಬ ನೊಂದು ಬಂದಿದ್ದರಿಂದ ಈ ಸೇವೆ ನನಗೆ ಸಿಕ್ಕಿರೋದು ಅಮ್ಮ ನನಗೆ ನಮ್ಮ ತಾಯಿ ತಂದೆ ಮಾಡಿರೋ ಭಾಗ್ಯನೇ ಹೇಳಬೇಕು ಅಂದರೆ. ಈ ಚಿತ್ರಾ ಪೌರ್ಣಮಿಯಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕು. ಎಲ್ಲೂ ನಡೀತಾ ಇರೋ ಯಾಗ ಈ ಮಣ್ಣಲ್ಲಿ ನಡೀತಾ ಇದೆ ಮೇಲ್ಮರುತ್ತೂರದಲ್ಲಿ. ಯಾಕೆ ಅಂತ ಹೇಳಬೇಕಂದ್ರೆ ಎಲ್ಲ ಜಾಗದಲ್ಲಿ ಎಲ್ಲರನ್ನೂ ಇಟ್ಟು ಮಾಡ್ತಾರೆ ಈ ಯಾಗ ಪೂಜೆ. ಇಲ್ಲಿ ಗುರುವೇ ದೈವವಾಗಿ ನಿಂತು ಮಾಡ್ತಾ ಇರೋದು ಈ ಯಾಗ ಪೂಜೆಯಲ್ಲಿ ಭಾಗವಹಿಸೋದು ನಾವು ಮಾಡಿರೋ ಪುಣ್ಯನೇ. ಎಲ್ಲರಿಗೂ ಎಲ್ಲ ರೀತಿಯಲ್ಲಿ ಕಷ್ಟ ಇರುತ್ತೆ, ಆ ಥರ ನೆನೆಸ್ಕೊಬೇಡ್ದು. ಅಮ್ಮನ ಹತ್ರ ಬಂದಮೇಲೆ ಎಲ್ಲರಿಗೂ ಒಂದು ಪರಿಹಾರ ಇದೆ. ಅದೇ ಥರ ಈ ಚಿತ್ರಾ ಪೌರ್ಣಮಿಯಲ್ಲಿ ಭಾಗವಹಿಸಿ ನೀವು ಎಲ್ಲರೂ ಬಂದು ಈ ಸೇವೆಯಲ್ಲಿ ಭಾಗವಹಿಸ್ಕೊಂಡು ಅಮ್ಮನ ಕೃಪೆಗೆ ಪಾತ್ರರಾಗಿ ಈ ಚಿತ್ರಾ ಪೌರ್ಣಮಿ ಕಲಶ ದೀಪ ಯಾಗ ಪೂಜೆಯಲ್ಲಿ ಭಾಗವಹಿಸಿ. ಅದೇ ಥರ ಈ ಕಲಶ ದೀಪ ಮನೆಗೆ ತಗೊಂಡೋಗಿ ಪ್ರತಿಯೊಬ್ಬರು ಮನೆಯಲ್ಲಿ ಅಮ್ಮನ ಕಲಶ ದೀಪ ಇಟ್ಟು ಪೂಜೆ ಮಾಡಿ ಅವರ ಕೊರತೆಯನ್ನು ನೀಗಿಸ್ತಾರೆ. ಅಮ್ಮ ಬಂದ್ಬಿಟ್ಟು ಹೇಳಿರೋದು ಈ ಚಿತ್ರಾ ಪೌರ್ಣಮಿಯಲ್ಲಿ ಇದೆ. ಅದೇ ಥರ ಗುರುವೇ ದೈವವಾಗಿ ನಿಂತು ಮಾಡುವ ಈ ಯಾಗ ಪೂಜೆಯಲ್ಲಿ ನಮಗೂ ಈ ಸೇವೆ ಸಿಕ್ಕಿರೋದು ತುಂಬ ಪುಣ್ಯ ಮಾಡಿರೋದೆ ಅಂತ ಹೇಳ್ತೀನಿ. ಓಂ ಶಕ್ತಿ. ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕವೃಷ್ಟಿಯ ಕರೆಯುತ್ತ ಬಾರೆ, ಮನಕಾಮನೆಯ ಸಿದ್ಧಿಯ ತೋರೆ. ಕನಕವೃಷ್ಟಿಯ ಕರೆಯುತ್ತ ಬಾರೆ, ಮನಕಾಮನೆಯ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜತಿ ಹೊಳೆವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಮ್ಮನ ನೆನೆ ಮನವೇ ಮೇಲ್ಮರವೂರಮ್ಮನ ನೆನೆ ಮನವೇ.